ನಮಸ್ಕಾರ ಎಲ್ಲರಿಗೂ. ನಾವು ಕುಡಿಯೋ ಕಾಫಿಯಿಂದ ಹಿಡಿದು ನಾವು ಉಸಿರಾಡೋ ಗಾಳಿವರೆಗೂ ನಮ್ಮ ಸುತ್ತ ನಡೆಯೋ ಪ್ರತಿಯೊಂದರ ಹಿಂದೆ ಒಂದು ಸೀಕ್ರೆಟ್ ಕೋಡ್ ಇದೆ. ಅದೇ ರಸಾಯನಶಾಸ್ತ್ರ, ಅಂದ್ರೆ ಕೆಮಿಸ್ಟ್ರಿ. ಇದು ಬರೀ ಲ್ಯಾಬ್ಗೆ ಸೀಮಿತವಾದ ವಿಷಯ ಅಲ್ಲ, ನಮ್ಮ ಇಡೀ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕಿರೋ ಒಂದು ಕೀಲಿಕೈ. ಬನ್ನಿ, ಇವತ್ತು ಆ ಸೀಕ್ರೆಟ್ನ ಒಟ್ಟಿಗೆ ಭೇದಿಸೋಣ. ಸರಿ, ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ನಾವು ಪ್ರತಿದಿನ ಬಳಸೋ ಟೂತ್ಪೇಸ್ಟ್, ಸಂಜೆ ಹೊತ್ತು ತಿನ್ನೋ ಚಿಪ್ಸ್ ಮತ್ತೆ ಆ ಮೂಲೆಯಲ್ಲಿ ನಿಂತಿರೋ ಹಳೆ ತುಕ್ಕು ಹಿಡಿದ ಸೈಕಲ್, ಈ ಮೂರಕ್ಕೂ ಕಾಮನ್ ಆಗಿ ಏನಿದೆ? ಏನಪ್ಪಾ ಇರ್ಬೋದು ಅಲ್ವಾ? ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ. ಉತ್ತರ ಕೆಮಿಸ್ಟ್ರಿ. ಹೌದು, ಇದೇ ಆ ಇನ್ವಿಸಿಬಲ್ ಫೋರ್ಸ್ ನಮ್ಮ ಜಗತ್ತಿನ ಪ್ರತಿಯೊಂದು ವಸ್ತುವನ್ನು ಒಂದಕ್ಕೊಂದು ಬೆಸೆಯೋ ಸೂತ್ರ. ಹಾಗಾದ್ರೆ ಈ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಬೇಕು ಅಂದ್ರೆ ಬನ್ನಿ ಇದರ ಬೇಸಿಕ್ಸ್ನಿಂದ ನಮ್ಮ ಜರ್ನಿ ಶುರು ಮಾಡೋಣ. ಮೊದಲನೇದಾಗಿ ನಾವು ಕೆಮಿಸ್ಟ್ರಿಯ ಹೃದಯ ಅಂತಾನೆ ಹೇಳಬಹುದಾದ ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ನೋಡೋಣ. ಸಿಂಪಲ್ ಆಗಿ ಹೇಳೋದಾದ್ರೆ ವಸ್ತುಗಳು ಹೇಗೆ ಒಂದಕ್ಕೊಂದು ಸೇರಿ ಬದಲಾಗುತ್ತೆ ಅಂತ. ಮೊದಲನೇದು ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಸಂಯೋಗ ಕ್ರಿಯೆ. ಇದು ನಾವು ಲೆಗೋ ಬ್ಲಾಕ್ಸ್ ಜೋಡಿಸಿದ ಹಾಗೆ 2-3 ಸಣ್ಣ ಪೀಸ್ಗಳನ್ನ ತಗೊಂಡು ಒಂದಕ್ಕೊಂದು ಜೋಡಿಸಿ ಒಂದು ಹೊಸ ದೊಡ್ಡ ಆಕೃತಿ ಮಾಡ್ತೀವಲ್ವಾ? ಕೆಮಿಸ್ಟ್ರಿಯಲ್ಲೂ ಅಷ್ಟೇ, 2 ಅಥವಾ ಹೆಚ್ಚು ಸರಳ ವಸ್ತುಗಳು ಸೇರಿ ಒಂದು ಹೊಸ ಕಾಂಪ್ಲೆಕ್ಸ್ ಆದ ವಸ್ತು ಉಂಟಾಗತ್ತೆ. ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಗೋಡೆಗೆ ಹಚ್ಚೋ ಸುಣ್ಣಕ್ಕೆ ನೀರ್ ಹಾಕೋದು. ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನ ಜೊತೆ ಸೇರಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿ ಬದಲಾಗತ್ತೆ. ಇದನ್ನ ಯಾರಾದ್ರೂ ಮಾಡೋದನ್ನ ನೋಡಿದ್ರೆ ಆ ಪಾತ್ರೆ ಬಿಸಿಯಾಗೋದನ್ನ ಗಮನಿಸಿರ್ಬೋದು. ಯಾಕಂದ್ರೆ ಈ ರಿಯಾಕ್ಷನ್ನಲ್ಲಿ ಹೀಟ್ ಹೊರಗಡೆ ಬರುತ್ತೆ. ಅದಕ್ಕೆ ಇದನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಈಗ ಕಾಂಬಿನೇಷನ್ ರಿಯಾಕ್ಷನ್ಗೆ ಪಕ್ಕಾ ಆಪೋಸಿಟ್ ಡಿಕಾಂಪೊಸಿಷನ್ ರಿಯಾಕ್ಷನ್ ಅಂದ್ರೆ ವಿಭಜನಾ ಕ್ರಿಯೆ. ಇಲ್ಲಿ ಒಂದೇ ಒಂದು ವಸ್ತು ಹೀಟ್, ಲೈಟ್ ಅಥವಾ ಕರೆಂಟ್ನ ಸಹಾಯದಿಂದ 2 ಅಥವಾ ಹೆಚ್ಚು ಸಿಂಪಲ್ ವಸ್ತುಗಳಾಗಿ ಒಡೆದು ಹೋಗುತ್ತೆ. ಇದು ಒಂದು ವಸ್ತುವನ್ನು ಅದರ ಬೇಸಿಕ್ ಪಾರ್ಟ್ಸ್ಗಳಾಗಿ ಬ್ರೇಕ್ ಮಾಡೋ ಪ್ರಾಸೆಸ್. ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಇದನ್ನೇ ಮಾಡೋದು. ಸುಣ್ಣದ ಕಲ್ಲು ಅಂದ್ರೆ ಕ್ಯಾಲ್ಷಿಯಂ ಕಾರ್ಬೋನೇಟ್ ಅನ್ನು ದೊಡ್ಡ ಫರ್ನೆಸ್ಗಳಲ್ಲಿ ಬಿಸಿ ಮಾಡಿದಾಗ ಅದು ಒಡೆದು ಕ್ಯಾಲ್ಷಿಯಂ ಆಕ್ಸೈಡ್ ಅಂದ್ರೆ ಸುಟ್ಟ ಸುಣ್ಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಬೇರೆಯಾಗುತ್ತೆ. ಇಲ್ಲಿ ಹೀಟ್ ಬಳಸಿ ಒಡೆಯೋದ್ರಿಂದ ಇದನ್ನ ಥರ್ಮಲ್ ಡಿಕಂಪೊಸಿಷನ್ ಅಂತಾನೂ ಕರೀತಾರೆ. ನೆಕ್ಸ್ಟ್ ಬಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸ್ಪೋರ್ಟ್ಸ್ ಟೀಮ್ ನೆನ್ಪು ಮಾಡ್ಕೊಳ್ಳಿ. ಒಬ್ಬ ಸ್ಟ್ರಾಂಗ್ ಪ್ಲೇಯರ್ ಬಂದು ಸ್ವಲ್ಪ ವೀಕ್ ಇರೋ ಪ್ಲೇಯರ್ನ ಜಾಗ ತಗೋತಾನಲ್ವಾ? ಸೇಮ್ ಅದೇ ಥರ ಇಲ್ಲಿ ಒಂದು ಹೆಚ್ಚು ರಿಯಾಕ್ಟಿವ್ ಎಲಿಮೆಂಟ್ ಕಡಿಮೆ ರಿಯಾಕ್ಟಿವ್ ಎಲಿಮೆಂಟ್ನ ಅದರ ಜಾಗದಿಂದ ಪಕ್ಕಕ್ಕೆ ತಳ್ಳುತ್ತೆ. ಇದು ನಮ್ಮೆಲ್ಲರ ಸ್ಕೂಲ್ ಲ್ಯಾಬ್ನಲ್ಲಿ ಮಾಡಿರೋ ಒಂದು ಫೇಮಸ್ ಎಕ್ಸ್ಪೆರಿಮೆಂಟ್ ಅಲ್ವಾ? ನೀಲಿ ಬಣ್ಣದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನಲ್ಲಿ ಒಂದು ಕಬ್ಬಿಣದ ಮೊಳೆ ಹಾಕಿದಾಗ ಏನಾಗತ್ತೆ? ಐರನ್ ಕಾಪರ್ಗಿಂತ ಹೆಚ್ಚು ರಿಯಾಕ್ಟಿವ್ ಇರೋದ್ರಿಂದ ಅದು ಕಾಪರ್ನ ಸೊಲ್ಯೂಷನ್ನಿಂದ ಹೊರಗೆ ತಳ್ಳಿ ತಾನೇ ಅದರ ಜಾಗಕ್ಕೆ ಹೋಗುತ್ತೆ. ಆಗ ಮೊಳೆ ಮೇಲೆ ಬ್ರೌನ್ ಕಲರ್ ಕಾಪರ್ ಕೋಟ್ ಆಗತ್ತೆ ಮತ್ತು ಆ ಬ್ಯೂಟಿಫುಲ್ ಬ್ಲೂ ಕಲರ್ ಸೊಲ್ಯೂಷನ್ ನಿಧಾನಕ್ಕೆ ಗ್ರೀನ್ ಆಗೋದನ್ನ ನೋಡೋದೇ ಒಂದು ಚಂದ. ಈ ರಿಯಾಕ್ಷನ್ಗಳೆಲ್ಲ ಬರೀ ಲ್ಯಾಬ್ಗೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಡೇಲಿ ಲೈಫ್ನ ಇಬ್ರು ಸೂಪರ್ ಸ್ಟಾರ್ಗಳ ಬಗ್ಗೆ ಮಾತಾಡೋಣ. ನಿಂಬೆಹಣ್ಣಿನ ಹುಳಿಯಿಂದ ಹಿಡಿದು ಸೋಪು ಕೊಳೆ ತೆಗೆಯೋ ಶಕ್ತಿವರೆಗೂ ಎಲ್ಲದರ ಹಿಂದೆ ಇರೋದು ಆಸಿಡ್ಸ್ ಮತ್ತು ಬೇಸಸ್ ಅಂದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಬನ್ನಿ ಅವುಗಳ ಲೋಕಕ್ಕೆ ಹೋಗೋಣ. ಸರಿ, ಇವೆರಡಕ್ಕೂ ಮೇನ್ ಡಿಫ್ರೆನ್ಸ್ ಏನು? ಸಿಂಪಲ್. ಆಸಿಡ್ ಅಂದ್ರೆ ಸಾಮಾನ್ಯವಾಗಿ ಹುಳಿ ರುಚಿ, ನಿಂಬೆಹಣ್ಣು ಥರ. ಇದು ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಮಾಡುತ್ತೆ. ಇನ್ನೊಂದ್ ಕಡೆ ಬೇಸ್ ಅಂದ್ರೆ ಕಹಿ ರುಚಿ, ಸೋಪ್ ಥರ. ಇದು ರೆಡ್ ಲಿಟ್ಮಸ್ನ ಬ್ಲೂ ಮಾಡುತ್ತೆ. ಹಾಗಾದ್ರೆ ಒಂದು ಆಸಿಡ್ ಮತ್ತು ಒಂದು ಬೇಸ್ ಸೇರಿದ್ರೆ ಏನಾಗತ್ತೆ? ಅವೆರಡು ಫೈಟ್ ಮಾಡಲ್ಲ, ಬದಲಾಗಿ ಒಂದಕ್ಕೊಂದು ನ್ಯೂಟ್ರಲೈಸ್ ಆಗತ್ತೆ. ಅಂದ್ರೆ ಬ್ಯಾಲೆನ್ಸ್ ಆಗಿ ಸಾಲ್ಟ್ ಮತ್ತು ವಾಟರ್ ಆಗಿ ಬದಲಾಗತ್ತೆ. ಇದಕ್ಕೆ ತಟಸ್ಥೀಕರಣ ಕ್ರಿಯೆ ಅಂತಾರೆ. ಸರಿ, ಇಲ್ಲೊಂದು ಡೈಲಿ ಲೈಫ್ ಕ್ವೆಶ್ಚನ್. ನಾವು ಯೂಸ್ ಮಾಡೋ ಟೂತ್ಪೇಸ್ಟ್ ಯಾಕೆ ಸಾಮಾನ್ಯವಾಗಿ ಬೇಸಿಕ್ ಅಂದ್ರೆ ಪ್ರತ್ಯಾಮ್ಲೀಯ ಆಗಿರುತ್ತೆ? ಯೋಚನೆ ಮಾಡಿದೀರಾ? ಯಾಕಂದ್ರೆ ನಾವು ಊಟ ಮಾಡಿದ್ಮೇಲೆ ನಮ್ಮ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಆಸಿಡ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಆಸಿಡ್ ನಮ್ಮ ಹಲ್ಲಿಗೆ ಡೇಂಜರ್. ಇದರಿಂದ ಹಲ್ಲು ಸವಿಯುತ್ತೆ. ಸೊ ಬೇಸಿಕ್ ಆಗಿರೋ ನಮ್ಮ ಟೂತ್ಪೇಸ್ಟ್ ಆ ಆಸಿಡ್ನ ನ್ಯೂಟ್ರಲೈಸ್ ಮಾಡಿ ನಮ್ಮ ಹಲ್ಲನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸಿಂಪಲ್ ಕೆಮಿಸ್ಟ್ರಿ ಅಲ್ವಾ? ಇಲ್ಲಿಯವರೆಗೆ ನಾವು ಮಾತಾಡಿದ್ದು ಹೆಚ್ಚಾಗಿ ದ್ರವಗಳ ಬಗ್ಗೆ. ಆದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಸಾಲಿಡ್ಗಳಲ್ಲೂ ನಡೆಯುತ್ತೆ.
ಅದರಲ್ಲೂ ಮುಖ್ಯವಾಗಿ ಲೋಹಗಳಲ್ಲಿ. ನಮ್ಮ ಸೇತುವೆಗಳಿಂದ ಹಿಡಿದು ನಾವು ಹಾಕೋ ಆಭರಣಗಳವರೆಗೆ ನಮ್ಮ ಸುತ್ತಮುತ್ತ ಇರೋ ಮೆಟಲ್ಸ್ ಪ್ರಪಂಚ ಹೇಗಿದೆ ಅಂತ ನೋಡೋಣ. ಕರೋಷನ್ ಅಂದ್ರೆ ನಾವೆಲ್ಲ ಸಾಮಾನ್ಯವಾಗಿ ಹೇಳೋ ಹಾಗೆ ತುಕ್ಕು ಹಿಡಿಯೋದು. ಇದು ಯಾಕಾಗುತ್ತೆ ಅಂದ್ರೆ ಮೆಟಲ್ಸ್ ಗಾಳಿಯಲ್ಲಿರೋ ತೇವಾಂಶ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಹಾಳಾಗೋ ಪ್ರಾಸೆಸ್. ನಾವು ಶುರುನಲ್ಲಿ ಮಾತಾಡ್ದ ತುಕ್ಕು ಹಿಡಿದ ಸೈಕಲ್ ನೆನ್ಪಿದೆಯಲ್ವಾ, ಅದೇ ಇದು. ಬೆಳ್ಳಿ ಕಪ್ಪಾಗೋದು ಕೂಡ ಇದೇ ಕಾರಣಕ್ಕೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಸೋಡಿಯಂ ಅನ್ನೋ ಮೆಟಲ್ನ ಯಾವಾಗ್ಲೂ ಸೀಮೆ ಎಣ್ಣೆ ಅಂದ್ರೆ ಕೆರೋಸಿನ್ನಲ್ಲಿ ಯಾಕಿಟ್ಟಿರ್ತಾರೆ ಗೊತ್ತಾ? ಯಾಕಂದ್ರೆ ಸೋಡಿಯಂ ಒಂದು ಹೈಲಿ ರಿಯಾಕ್ಟಿವ್ ಮೆಟಲ್. ಅದನ್ನ ಸುಮ್ಮನೆ ಹೊರಗಡೆ ಇಟ್ರೆ ಸಾಕು, ಗಾಳಿ ಮತ್ತು ನೀರಿನ ಜೊತೆ ರಿಯಾಕ್ಟ್ ಆಗಿ ಅಕ್ಷರಶಃ ಬೆಂಕಿ ಹಚ್ಕೊಂಡು ಉರಿಯುತ್ತೆ. ಅದಕ್ಕೆ ಕೆರೋಸಿನ್ ಹಾಕಿ ಅದನ್ನ ಗಾಳಿಯ ಸಂಪರ್ಕದಿಂದ ದೂರ ಇಡ್ಬೇಕಾಗತ್ತೆ. ನೋಡಿ ಕೆಮಿಸ್ಟ್ರಿ ಪವರ್ ಎಷ್ಟಿದೆ ಅಂತ. ಸರಿ, ಮೆಟಲ್ಸ್ ಪ್ರಪಂಚದಿಂದ ಈಗ ನಮ್ಮೆಲ್ಲರ ಲೈಫ್ನ ಹೀರೋ ಕಾರ್ಬನ್ನ ಕಡೆಗೆ ಬರೋಣ. ಡೈಮಂಡಿಂದ ಹಿಡಿದು ನಮ್ಮ ಬಾಡಿಯಲ್ಲಿರೋ ಡಿಎನ್ಎವರೆಗೂ ಎಲ್ಲದರಲ್ಲೂ ಕಾರ್ಬನ್ ಇದೆ. ಇದರ ಒಂದು ಅದ್ಭುತ ಅಂದ್ರೆ ನಾವು ದಿನಾ ಬಳಸೋ ಸೋಪ್ನ ಮ್ಯಾಜಿಕ್. ಹಾಗಾದ್ರೆ ಸೋಪ್ ಹೇಗೆ ಕೆಲಸ ಮಾಡುತ್ತೆ? ಇದು ಸಖತ್ ಇಂಟ್ರೆಸ್ಟಿಂಗ್. ಸೋಪ್ನ ಪ್ರತಿಯೊಂದು ಅಣುವಿಗೂ ಒಂದು ತಲೆ, ಒಂದು ಬಾಲ ಇಡುತ್ತೆ ಅಂದ್ಕೊಳ್ಳಿ. ಅದರ ಬಾಲಕ್ಕೆ ಎಣ್ಣೆ, ಜಿಡ್ಡು ಅಂದ್ರೆ ತುಂಬಾ ಇಷ್ಟ. ತಲೆಗೆ ನೀರಂಡ್ರಿ ಇಷ್ಟ. ಸೊ ಜಿಡ್ಡಿನ ಕೊಳೆ ಕಂಡ ತಕ್ಷಣ ಈ ಬಾಲಗಳೆಲ್ಲ ಹೋಗಿ ಅದನ್ನ ಹಿಡ್ಕೊಡುತ್ತೆ. ಹೀಗೆ ಒಂದು ಗುಂಪು ಮಾಡ್ಕೊಂಡು ಕೊಳೆನ ಲಾಕ್ ಮಾಡತ್ತೆ. ಇದಕ್ಕೆ ಮಿಸ್ಸೆಲ್ ಅಂತಾರೆ. ಆಮೇಲೆ ನಾವು ನೀರ್ ಹಾಕಿದಾಗ ನೀರನ್ನ ಇಷ್ಟಪಡೋ ತಲೆ ಆ ಇಡೀ ಗುಂಪನ್ನ ಕೊಳೆ ಸಮೇತ ಎಳ್ಕೊಂಡ್ ಹೋಗ್ಬಿಡತ್ತೆ. ಅಷ್ಟೇ, ನಮ್ ಬಟ್ಟೆ ಕ್ಲೀನ್. ಸರಿ, ನಾವೀಗ ಆಲ್ಮೋಸ್ಟ್ ಕೊನೆಗೆ ಬಂದಿದ್ವಿ. ನಾವು ಮಾತಾಡಿದ ಈ ಕೆಮಿಕಲ್ಸ್ ಎಲ್ಲ ನಮ್ಮ ಮನೆಯಲ್ಲಿ, ನಮ್ಮ ಡೈಲಿ ಲೈಫ್ನಲ್ಲಿ ಹೇಗೆಲ್ಲ ಇದೆ ಅಂತ ಒಂದು ರೌಂಡ್ ಅಪ್ ಮಾಡೋಣ. ಈ ಟೇಬಲ್ ನೋಡಿ. ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, ಇವೆಲ್ಲ ಬೇರೆ ಬೇರೆ ಹೆಸರಲ್ಲಿರೋ ಕೆಮಿಕಲ್ ಕಾಂಪೌಂಡ್ಸ್ಗಳೇ. ನಮ್ಗೆ ಆಸಿಡಿಟಿ ಆದಾಗ ಬೇಕಿಂಗ್ ಸೋಡಾ ಹಾಕಿ ನೀರ್ ಕುಡಿತೀವಲ್ವಾ, ಅದು ನಮ್ಮ ಹೊಟ್ಟೆಲಿರೋ ಎಕ್ಸ್ಟ್ರಾ ಆಸಿಡ್ನ ನ್ಯೂಟ್ರಲೈಸ್ ಮಾಡೋಕೆನೆ. ಅದೇ ರೀತಿ ವಾಷಿಂಗ್ ಸೋಡಾ ಗಡುಸು ನೀರನ್ನ ಸಾಫ್ಟ್ ಮಾಡತ್ತೆ. ಎಲ್ಲವೂ ಕೆಮಿಸ್ಟ್ರಿನೇ. ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ ಅನ್ನೋ ಹಾಗೆ ಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕ್ಕೂ ಅಷ್ಟೇ. ಕೆಲವೊಮ್ಮೆ ಕಷ್ಟ ಅನ್ಸ್ಬೋದು, ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ಸುತ್ತ ಇರೋ ಪ್ರಪಂಚನೇ ಬೇರೆ ತರ ಕಾಣಕ್ ಶುರುವಾಗುತ್ತೆ. ಅದೇ ನಮಗೆ ಸಿಗೋ ದೊಡ್ಡ ಗಿಫ್ಟ್. ಹೋಗು ಮುಂಚೆ ನಿಮ್ಗೊಂದು ಪ್ರಶ್ನೆ. ಇವತ್ತು ನೀವು ಗಮನಿಸಿದ ಯಾವುದಾದ್ರೂ ಒಂದು ಕೆಮಿಕಲ್ ರಿಯಾಕ್ಷನ್ ಯಾವುದು? ಅಡ್ಗೆ ಮಾಡೋದಾಗಿರ್ಬೋದು, ಇಲ್ಲ ಒಂದು ಹಣ್ಣು ಕೆಟ್ಟೋಗೋದಾಗಿರ್ಬೋದು. ಕೆಮಿಸ್ಟ್ರಿ ಎಲ್ಲೆಲ್ಲೂ ಇದೆ. ಇನ್ಮುಂದೆ ಅದನ್ನ ಗಮನಿಸೋಕ್ ಶುರು ಮಾಡಿ. ನೋಡ್ತಾ ಇರಿ, ಕಲಿತಾ ಇರಿ.